ಮಾರತ್ತಳ್ಳಿ ಬ್ರಿಡ್ಜ್ ಸ್ನೇಹಿತರೆ, ಇಲ್ಲೂ ಮೆಟ್ರೋ ಆಗ್ತೈತೆ ಇವಾಗ. ಇನ್ನು ಇವಾಗೆಲ್ಲ ರೆಡಿ ಮಾಡ್ತಾವ್ರೆ. ಇನ್ನೊಂದು ವರ್ಷ ಬೇಕೇನೋ ಇದೆಲ್ಲ ಮುಗಿಯೋಕ್ಕೆ. ಆ ಕಡೆಯಿಂದ ಬರ್ತಾ ಇರೋದು ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ ಕಡೆಯಿಂದ ಈ ಕಡೆ ಮಾರ್ಗವಾಗಿ ಮಾರತ್ತಳ್ಳಿ ಈ ಕಡೆ ಹೋಗೋದು ಸ್ನೇಹಿತರೆ. ಹೊಸದಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನ ಮತ್ತು ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದೆ. ಇಲ್ಲೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದೆ. ನೋಡಿ ಇಲ್ಲಿ ಮೆಟ್ಲು ಹತ್ಕೊಂಡು ಬರೋದು ಇದು. ಆ ಕಡೆ ನಿಲ್ದಾಣಕ್ಕೆ ಹೋಗಬೇಕು ಬಸ್ ಹತ್ತೋದಕ್ಕೆ, ಅದಕ್ಕೆ ಇಲ್ಲಿ ಹತ್ತೋದು. ಅಂಗವಿಕಲರಿಗೆ ಲಿಫ್ಟ್ ಮಾಡಿರೋದು, ಅದಕ್ಕೆ ಪಾಪ ನಾವು ಯಾಕೆ ಯೂಸ್ ಮಾಡೋದು ಅದನ್ನು ಅಂದ್ಬಿಟ್ಟು ಇವಾಗ ಇಲ್ಲೇ ಮೆಟ್ಲು ಹತ್ಕೊಂಡು ಆ ಕಡೆ ಬಸ್ ನಿಲ್ದಾಣಕ್ಕೆ ಇಳಿಯೋಕ್ಕೆ ಹೋಗ್ತಾಯಿದ್ವಿ. ಇದೊಂಥರ ನೋಡಿದ್ರೆ ಮುಂಚೆ ಎಲ್ಲ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ ಅಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ವಲ್ಲ ಹಾಗೆ ಕಾಣಿಸ್ತೈತೆ ನೋಡಿ ಸ್ನೇಹಿತರೆ. ಇದೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಬೆಂಗಳೂರು ಯದ್ವಾ ಬೆಳೀತಾ ಐತೆ. ಇನ್ನು ಯಾವ ಲೆವೆಲ್ಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಾವು ಒಂದು 2 ವರ್ಷಕ್ಕೆ ಮುಂಚೆ ಬಂದಾಗ ಒಂಥರ ಇತ್ತು, ಇವಾಗ ಒಂಥರ ಮೆಟ್ರೋ ಮಾಡ್ತಾವ್ರಲ್ಲ, ಇವಾಗ ಒಂದು ಸ್ವಲ್ಪ ಬದಲಾವಣೆ ಆಗೈತೆ. ಇನ್ನೂ ಬದಲಾವಣೆ ಆಗ್ತಾನೇ ಇರುತ್ತೆ. ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಮಾರತ್ತಳ್ಳಿ ಬ್ರಿಡ್ಜ್ ಇದು, ಮಾರತ್ತಳ್ಳಿ ಬ್ರಿಡ್ಜ್ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಹೆಬ್ಬಾಳಕ್ಕೆ ಹೋಗೋ ಬಸ್ಸು, ಆ ಕಡೆಗೆ ಹೋಗೋ ಬಸ್ಗಳೆಲ್ಲ ಬರ್ತಾ ಇದೆ. ತುಂಬ ಶನಿವಾರ ಭಾನುವಾರ ಅಂತೂ ಕಾಲೇ ಮಾಡೋದಕ್ಕಾಗಲ್ಲ. ಈ ಕಡೆ ಎಲ್ಲ ಕಂಪ್ನಿಗಳು ಜಾಸ್ತಿ ಐತೆ. ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ ಬಸ್ ಅನುಕೂಲಗಳು ಚೆನ್ನಾಗೈತೆ. ಜನಸಂದಣಿ ಜಾಸ್ತಿ ಇರೋದ್ರಿಂದ ಮೆಟ್ರೋ ಕೂಡ ಈ ಮಾರ್ಗವಾಗಿ ಹೊಸದಾಗಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಶನಿವಾರ ಭಾನುವಾರ ಅಂತೂ ಕಾಲ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ರಶ್ ಇರುತ್ತೆ. ಆಮೇಲೆ ಕಂಪ್ನಿಗಳು ಜಾಸ್ತಿ, ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪ್ನಿಗಳು ಜಾಸ್ತಿ. ಈ ಮಾರ್ಗವಾಗಿ ಹೋದರೆ ಮಾರತ್ತಳ್ಳಿ ಮತ್ತು ಯಾವುದು ಅದೇ ಕಾಡು ಬೀಸನಹಳ್ಳಿ ಯಾವುದೋ ನೋಡಿ. ಇಲ್ಲಾಂದ್ರೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಮುಗ್ಧ ಅಂತ. ಅದೇನು ದೇವಸ್ಥಾನನೋ ಏನೋ ಗೊತ್ತಿಲ್ಲ, ನೋಡಬೇಕು. ಮುಗ್ಧ ಅಂತ ಇದೆ ದೇವಸ್ಥಾನ, ಏನೋ ಗೊತ್ತಿಲ್ಲ. ದೇವಸ್ಥಾನ ಇರಬೇಕು, ಚೆನ್ನಾಗಿದೆ. ಇರಿ ಹೋಗಿ ನೋಡ್ಕೊಂಬರ್ತೀನಿ. ನಾನು ಇವಾಗ ವೀಡಿಯೋ ಮಾಡಬೇಕಾದ್ರೆ ನೋಡಿದೆ, ಆ ಕಡೆಯಿಂದನೇ ಬಂದೆ. ನನಗೆ ಈ ಕಡೆ ಒಂದು ಸ್ವಲ್ಪ ಮರೆಯಾಗೋಯ್ತು, ನನಗೆ ಕಾಣಿಸ್ಲಿಲ್ಲ. ಇವಾಗ ನೋಡಿ ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ ಕಾಣಿಸ್ತು. ಇಲ್ಲಿ ಹೋಗಿ ನೋಡ್ಕೊಂಬರ್ತೀನಿ. ದೇವಸ್ಥಾನನೇ ಇದು, ಶ್ರೀ ವೆಂಕಟೇಶ್ವರ ದೇವಸ್ಥಾನ.